ಇನ್ನು ಮೆಟ್ರೋದಲ್ಲಿ ಟೆಂಡರ್ ಕರೆದ್ರು. ಟೆಂಡರ್ ಕರೆದಾಗ KMFನವರು ಟೆಂಡರಿಗೆ ಅಪ್ಲೈ ಮಾಡಬೇಕಾಗಿತ್ತು, ಅಪ್ಲೈ ಮಾಡಲಿಲ್ಲ. ಹಾಗಾಗಿ ನಂದಿನಿಗೆ ಸಿಗಲಿಲ್ಲ. ಯಾಕೆ ಅಂತಂದರೆ ಅವ್ರು ಇನ್ನೊಂದು ಮನವಿ ಮಾಡಿದರು, ಅದು ಜಾಸ್ತಿ ಆಗುತ್ತೆ ನಮಗೆ ಕಡಿಮೆಯಲ್ಲಿ ಕೊಡಿ ಅಂತೇಳಿ. ಬಟ್ ತಲೆ ಕೆಡಿಸ್ಕೊಳ್ಳಿಲ್ಲ, ಕೊಟ್ಟರು, ಸುಮ್ಮನೆ ಆಗ್ಬಿಟ್ರು. ಅಷ್ಟರಲ್ಲಿ ಟೆಂಡರ್ ಕರೆದಿದ್ದನ್ನು ಅಮೂಲ್ ಅವರು ತೊಗೊಂಡ್ಬಿಟ್ಟು ಅಲ್ಲಿ ಹಾಕ್ಕೊಂಡ್ರು ತಮ್ಮ ಬೋರ್ಡನ್ನು, ಮಳಿಗೆಯನ್ನು. ಅದಕ್ಕೆ ಈಗ ವಿರೋಧ ವ್ಯಕ್ತವಾಯಿತು. ತದನಂತರ ಹೋಗಿ ಭೇಟಿಯಾಗಿ ಮಾತುಕತೆ ಎಲ್ಲ ಮಾಡಿದರು. ಫೈನಲಿ ನಂದಿನಿಗೆ ಮಳಿಗೆ ಲಭ್ಯವಾಯ್ತಾ, ಆಗುತ್ತಾ? ಸ್ಟೋರಿ ನೋಡಿ. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ವಿವಾದ. ಕನ್ನಡಿಗರ ಧ್ವನಿಯಾದ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ನಂದಿನಿಗೆ ಅವಕಾಶ. 20 ಮಳಿಗೆಗಳನ್ನ ನೀಡಲು BMRCL ಒಪ್ಪಿಗೆ. ಬೆಂಗಳೂರಿಗರ ಪ್ರಮುಖ ಸಂಚಾರ ನಾಡಿ ಅಂದ್ರೆ ಅದು ನಮ್ಮ ಮೆಟ್ರೋ. ಪ್ರತಿನಿತ್ಯ 6 ರಿಂದ 7 ಲಕ್ಷ ಮೆಟ್ರೋ ಪ್ರಯಾಣಿಕರು ಸಂಚರಿಸುತ್ತಾರೆ. ಅದರಂತೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳನ್ನ ತೆರೆಯಲು BMRCL ಅವಕಾಶ ನೀಡಿದೆ. ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿ ಹೊರ ರಾಜ್ಯದ ಅಮೂಲ್ ಸಂಸ್ಥೆಯ ಕಿಯೋಸ್ಕ್ಗಳನ್ನ ತೆರೆಯಲು ಅವಕಾಶ ಕೊಟ್ಟಿತ್ತು. ಈ ಬಗ್ಗೆ ಗುಜರಾತ್ ಮಿಲ್ಕ್ ಫೆಡರೇಷನ್ ಜೊತೆ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿತ್ತು. ಆದ್ರೆ KMF ನಂದಿನಿಗೆ ಮಣೆ ಹಾಕಿರಲಿಲ್ಲ. ಈ BMRCLನ ನಿರ್ಧಾರವನ್ನ ಪ್ರಶ್ನಿಸಿ ನಮ್ಮ ಮೆಟ್ರೋಗೆ ನಮ್ಮೂರ ನಂದಿನಿ ಬೇಡವಾಯ್ತಾ ಎಂಬ ಹೆಸರಿನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಪಬ್ಲಿಕ್ ಟಿವಿಯ ವರದಿಯು ಬಿಗ್ ಇಂಪ್ಯಾಕ್ಟ್ ಆಗಿದ್ದು, DCM DK ಶಿವಕುಮಾರ್ ಮಧ್ಯಪ್ರವೇಶಿಸಿ BMRCLನವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಅದಕ್ಕೆ ಅಮೂಲ್ನವರು ಅರ್ಜಿ ಹಾಕಿದ್ರು, ಬೇರೆ ಯಾರು ಅರ್ಜಿ ಹಾಕಿರಲಿಲ್ಲ. ಅದಕ್ಕೆ ಅವರಿಗೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ರು. ನಾವು ಓಪನ್ ಟೆಂಡರ್ ಕರೆದಿದ್ದೋ, ಯಾರು ಬೇಕಾದ್ರೂ ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ. ನಂದಿನಿಯವ್ರಿಗೂ ಹೇಳಿದ್ದೀವಿ 10 ಕಡೆ 8 ರಿಂದ 10 ಕಡೆ ಕೊಡಿ ಅಂತ ಹೇಳಿದ್ದೀವಿ. 8 ರಿಂದ 10 ಕಡೆ ತಗೋದೆ. ಅವ್ರು ರೆಡಿ ಇರಲಿಲ್ಲ, ಯಾಕೆಂದರೆ ಅಲ್ಲಿ ಇನ್ನೂ ಮ್ಯಾನೇಜ್ಮೆಂಟು ಎಲ್ಲ ಏನೇನೋ ಇಶ್ಯೂಸ್ ಇದೆ. ಅಮೂಲ್ ಅವ್ರಿಗೆ 2 ಕಡೆ ಕೊಟ್ಟಿದ್ದೀವಿ. ನಾನು ಸ್ಟಾಪ್ಡ್. ಅವ್ರು ಕೇಳಿದ್ರು 10 ಕಡೆ ಕೇಳಿದ್ರು, 2 ಕಡೆ ಕೊಡ್ತಾ ಇದ್ದೀನಿ. 8 ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ, ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ. BMRCL ಪದೇ ಪದೇ ಕನ್ನಡ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಹೊರ ರಾಜ್ಯದ 10 ಅಮೂಲ್ ಕಿಯೋಸ್ಕ್ಗಳನ್ನ ತರಲಿಕ್ಕೆ ಅವಕಾಶವನ್ನು ನೀಡಿತ್ತು. ಪಬ್ಲಿಕ್ ಟಿವಿ ಈ ಬಗ್ಗೆ ಸುದ್ದಿಯನ್ನು ಕೂಡ ಪ್ರಸಾರವನ್ನು ಮಾಡಿತ್ತು. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ 20 ನಂದಿನಿ ಮಳಿಗೆಗಳನ್ನ ತೆರಲಿಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಇನ್ನು DCM DK ಶಿವಕುಮಾರ್ ಸೂಚನೆ ಬೆನ್ನಲ್ಲೇ BBMP ಕೇಂದ್ರ ಕಚೇರಿಯಲ್ಲಿ BMRCL ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ ರಾವ್ ಹಾಗೂ KMF MD ಶಿವಸ್ವಾಮಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. DCM ಹೇಳಿದಂತೆ 8 ಕಡೆ ನಂದಿನಿ ಮಳಿಗೆಗಳನ್ನು ಓಪನ್ ಮಾಡಲು ಹಾಗೂ ಸರ್ಕಾರದ ನಿರ್ದೇಶನದಂತೆ 2 ಕಡೆಗಳಲ್ಲಿ ಮಾತ್ರ ಅಮೂಲ್ಗೆ ಅವಕಾಶ ನೀಡಲಾಗುವುದು ಅಂದ್ರು. ನಮ್ಮ BMRCL ಪಾಲಿಸಿ ಇರ್ತದೆ, ಅವರು ನಾವು ಏನಾದರೂ ಜಾಗ ಕೊಡ್ತಾ ಇದ್ರೆ ವಿ ಗಿವ್ ಇಟ್ ಆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. KMF ಅವರು ಸಹ ಈಗ ಬಂದಿದ್ದಾರೆ, ಅದರ MD ಅವ್ರ ಜೊತೆಗೆ ಸಹ ಚರ್ಚೆ ಮಾಡ್ತಾ ಇದ್ದೇವೆ. ಅವರು ಸಹ ಬಹಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಖಂಡಿತ ಅವ್ರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ. ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬರ್ತೇವೆ. ಖಂಡಿತ ಕೊಡ್ತೀವಿ. ಇನ್ನು ಮೀಟಿಂಗ್ ನಂತರ ಮಾತನಾಡಿದ KMF MD ಶಿವಸ್ವಾಮಿ, ನಗರದ 20 ಮೆಟ್ರೋ ನಿಲ್ದಾಣಗಳಲ್ಲಿ ರಿಯಾಯಿತಿ ದರದಲ್ಲಿ ನಂದಿನಿ ಮಳಿಗೆ ತೆರೆಯಲು BMRCL ಅವಕಾಶ ಕೊಡ್ತಿದೆ ಎಂದಿದ್ದಾರೆ. ಈ ಹಿಂದೆ 2020-22ರಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಮಳಿಗೆ ತೆರೆಯಲು BMRCL ಟೆಂಡರ್ ಕರೆದಿತ್ತು. ಆಗ KMF ಈ ಟೆಂಡರ್ನಲ್ಲಿ ಭಾಗಿಯಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ನಂದಿನಿ ಮಳಿಗೆ ಇರಲಿದೆ ಎಂದರು. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರು ಹೈಯರ್ ರೇಟ್ ಕೋಟ್ ಮಾಡಿದ್ರು ಅವರಿಗೆ ಅವರು 2 ಮಳಿಗೆಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ಸುಮಾರು 20 ರಿಂದ 25 ಮಳಿಗೆಗಳನ್ನ ಸೇರಲಿಕ್ಕೆ ಸಿದ್ಧ ಇದ್ದೀವಿ KMF ವತಿಯಿಂದ. ಅದು ನಮ್ಮ ರಾಜ್ಯದ ಬ್ರ್ಯಾಂಡ್ ಆಗಿರೋದ್ರಿಂದ KMF ರೈತರ ಉತ್ಪನ್ನ ಆಗಿರೋದ್ರಿಂದ ಅದನ್ನು ಮಾರಾಟ ಮಾಡಬೇಕು. ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದ್ರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದೀವಿ. ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. BMRCL MD ಅವರು ಕೂಡ ಒಪ್ಕೊಂಡಿದ್ದಾರೆ. 20 ಮಳಿಗೆಗಳನ್ನು KMF ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು 20 ಕಡೆ ಮಳಿಗೆಗಳನ್ನ ಕೇಳಿದ್ವಿ, 20 ಕಡೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಒಟ್ನಲ್ಲಿ ನಮ್ಮ ನಾಡಲ್ಲಿ ನಮ್ಮ ಸಂಸ್ಥೆಗಳಿಗೆ ಬೆಲೆ ಸಿಗಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಈಗ ರಿಯಾಯಿತಿ ದರದಲ್ಲಿ ಮೆಟ್ರೋದಲ್ಲಿ ಬೇಕು ಅಂತಿದ್ದಾರೆ. ನನಗೂ ಆಸೆಯಪ್ಪ, ನನಗೆ ಅಭಿಮಾನ ಇದೆ ನಂದಿನಿ ಬಗ್ಗೆ. ನಾನು ಒಂದು ಬೂತ್ ಇಡ್ತೀನಿ ನಂದಿನಿದು, ನನಗೂ ರಿಯಾಯಿತಿ ದರದಲ್ಲಿ ಕೊಡಿ. ಕೊಡ್ತೀರಾ KMFನವರು? ಚೆನ್ನಾಗಿದೆ ನಿಮ್ಮ ಸ್ಟ್ಯಾಂಡ್ಗಳು. ಟೆಂಡರ್ ಕರೆದಾಗ ಹಾಕಲ್ಲ, ಆಮೇಲೆ ರಿಯಾಯಿತಿ ದರದಲ್ಲಿ ಬೇಕು ಅಂತೀರಾ. ಅದೇ ನಿಮ್ಮದೇ KMFದ್ದು ನಾವು ಬ್ರ್ಯಾಂಡನ್ನು ನಂದಿನಿ ಬೂತ್ ಇಟ್ಕೊಂಡು ನಾವು ನಡೆಸ್ತೀವಿ ಅಂತಂದರೆ ನಮಗೆ ರಿಯಾಯಿತಿ ಕೊಡೋದಿಲ್ಲ. ಹೆಂಗಿದ್ದೀರಿ ನಿಮ್ಮ ಬಿಸ್ನೆಸ್ಸು? ಚೆನ್ನಾಗಿದೆ ಲೆಕ್ಕಾಚಾರಗಳು.